ಇದು ಮನೆ ದೇವರು. ನಮ್ಮ ತಾತನ ಕಾಲದಿಂದನೂ ನಾವೆಲ್ಲ ನಮಗೆ ಕುಲದೇವರು ಅಂತ ಹೇಳ್ತಾರೆ. ಎಲ್ಲಾ ಕುಟುಂಬಕ್ಕೂ ಒಂದೊಂದು ಮನೆ ದೇವರು, ಹೆಣ್ ದೇವರು, ಗಂಡ ದೇವರು ಇರುತ್ತೆ. ಹಾಗೆ ನಮ್ಗೆ ಚಲುವರಾಯಣ ಸ್ವಾಮಿ ಮನೆ ದೇವರು. ಬಹಳ ವರ್ಷದಿಂದ ಬರ್ತಿದ್ದೋ ಏನಾದ್ರು ಮಾಡ್ಬೇಕು ಅಂತ ನಮ್ಮ ಶ್ರೀಮತಿ ಧನಲಕ್ಷ್ಮಿ ಅವರು ಏನಾದ್ರು ಇಲ್ಲಿ ಕೊಡ್ಬೇಕು ಅಂತ ಹೇಳಿ ಇಲ್ಲಿಯ ಪೂಜೆ ಮಾಡ್ತಕ್ಕಂಥ ಎಲ್ಲರನ್ನು ಕೇಳಿದಾಗ ಬಹಳ ದಿವಸದಿಂದ ಇಲ್ಲೊಂದು ಛತ್ರಿ ಬೇಕಾಗುತ್ತೆ, ಅದನ್ನ ಮಾಡಿಸ್ಕೊಡೋದಾದ್ರೆ ಮಾಡಿಸ್ಕೊಡಿ ಅಂತ ಹೇಳಿದರು. ಹಾಗಾಗಿ ಅದರ ಮಹತ್ವ ಮತ್ತು ಅದರ ಹಿನ್ನೆಲೆ ನಮಗೆ ಗೊತ್ತಿಲ್ಲ. ಒಟ್ಟು ಒಂದು ಏನಾದರೂ ಅರ್ಪಿಸ್ಬೇಕು ದೇವರಿಗೆ ಅಂದಾಗ ಅದನ್ನ ಅವ್ರು ಹೇಳಿದ್ರು. ಅದನ್ನ ನಮ್ಮ ಧನಲಕ್ಷ್ಮಿ ಅವರು ಮಾಡಿದ್ರು. ಇವತ್ತೇ ಕೊಡೋದು ಸೂಕ್ತವಾದ್ದು ಅಂತ ಹೇಳಿ ಕಳೆದ 2 ತಿಂಗಳಿಂದ ನಾವು ಕೊಡ್ಲಿಕ್ಕೆ ಬಂದಾಗ ಅವತ್ತು ಬೇಡ, ಇವತ್ತು 5 ದಿವಸ ಕೊಡಿ ಅಂತ ಅಂದ್ರು. ಹಾಗಾಗಿ ಸಮರ್ಪಣೆ ಮಾಡಿದ್ದೀವಿ ಅಷ್ಟೇ. ಆ ಥರ ಏನಿಲ್ಲ. ಎಲ್ಲರಿಗೂ ಒಳ್ಳೇದಾಗಬೇಕು. ಇಡೀ ಕಲ್ಯಾಣ ನಾಡಿನ ಎಲ್ಲ ಜನಕ್ಕೆ ನೆಮ್ಮದಿ ಸಿಗ್ಬೇಕು. ಮಳೆ ಬೆಳೆ ಇಲ್ಲ, ಒಳ್ಳೇದಾಗ್ಬೇಕು. ನಮ್ಮ ಕುಟುಂಬಕ್ಕೆ ಅಷ್ಟೇ, ನನ್ನ ಸ್ನೇಹಿತರಿಗೆ ಅಷ್ಟೇ ಅಲ್ಲ, ಇಡೀ ನಾಡಿಗೆ ಒಳ್ಳೇದಾಗಬೇಕು ಅಂತ ಚಲುವರಾಯಣ ಸ್ವಾಮಿನ ಕೇಳ್ಕೊಂಡಿದ್ದೀವಿ. ಅದ್ರಲ್ಲಿ ನಮ್ದು ಸ್ವಾರ್ಥ ಇರುತ್ತೆ. ಚುನಾವಣೆಗೆ ಹೋದಾಗ ನನ್ ಗೆಲ್ಸಪ್ಪ ಅಂತ ಕೇಳ್ಕೊಳ್ಳೋದು, ಮಕ್ಕಳು ಬಂದಾಗ ಮದುವೆ ಮಾಡ್ಸಪ್ಪ, ಒಳ್ಳೆ ಸೊಸೆ ಕೊಡಪ್ಪ ಅಂತ ಕೇಳೋದು ಸಹಜವಾದ್ದು. ಆ ರೀತಿ ಕೇಳ್ಕೊಂಡಿದ್ವಿ. ಅದರ ಮೂಲ ಉದ್ದೇಶ ನಮ್ಮ ಗುರುಗಳು ನಮ್ಗೆ ಕಲ್ಸಿರೋದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೋಬೇಕು ಅಂತ ಕಲ್ಸಿದ್ದಾರೆ ನಮ್ಮ ಗುರುಗಳು. ಹಾಗಾಗಿ ನಾವು ಇಡೀ ನಾಡಿನ ಎಲ್ಲಾ ಜನರಿಗೂ ಒಳ್ಳೇದಾಗ್ಲಿ ಅಂತ ನಮ್ಗೆ ಯಾವಾಗ್ಲೂ ಕೆಟ್ಟದ್ದೇನಾಗಿಲ್ಲ. ಕೆಲವು ಪರೀಕ್ಷೆಗಳಾಗ್ತವೆ, ಕೆಲವು ಅದನ್ನ ಪರೀಕ್ಷೆಗಳು ಮನುಷ್ಯನಿಗೆ ಆಗದಲ್ಲೇ ಇದ್ರೆ ಅದು ಸೂಕ್ತ ಅಲ್ಲ. ಬಟ್ ನಾವಂಗೆ ಬೇರೆಯವ್ರ ತರ, ಬೇರೆಯವ್ರು ಹೇಳ್ತಾರಲ್ಲ ನಾವು ವೀರ ಶೂರರು ಅಂತ, ಆ ತರ ನಾವೇನು ವೀರರು ಅಲ್ಲ, ಶೂರರು ಅಲ್ಲ. ನಾವು ಸಾಮಾನ್ಯ ಜನ, ಸಾಮಾನ್ಯ ಕುಟುಂಬ. ಅವಕಾಶ ಕೊಟ್ಟಾಗ ಸೇವೆ ಮಾಡ್ತೀವಿ, ಅವಕಾಶ ತಪ್ಪಿದಾಗ ಸಮಾಧಾನವಾಗಿರ್ತೀವಿ. ಅದನ್ನ ನಮ್ಮ ಅಪ್ಪ ಅಮ್ಮದಿರು ಕಲ್ಸವ್ರೆ, ಸ್ನೇಹಿತರು ಕಲ್ಸವ್ರೆ, ನಮ್ಮ ಕುಟುಂಬದವರು ಕಲ್ಸವ್ರೆ, ತಂದೆಯನ್ನು ಕಲ್ಸಿದ್ದಾರೆ, ನಮ್ಮ ಗುರುವು ಪಾಠ ಹೇಳ್ಕೊಟ್ಟವ್ರೆ. ಅದರಿಂದ ನಾವು ಯಾವುದೇ ತರದ ಉದ್ವೇಗ ಆಗದಲ್ಲಿ, ಅತಿಯಾದಂತ ವ್ಯಾಮೋಹಕ್ಕೊಳಗಾಗದಲ್ಲಿ ಅದನ್ನ ಅಭ್ಯಾಸ ಇಲ್ಲ. ಹಾಗಾಗಿ ಸಮಾಧಾನವಾಗಿದ್ದೀವಿ. ಅವಕಾಶ ಸಿಕ್ಕಿದಾಗ ಒಳ್ಳೆ ಸೇವೆ ಮಾಡೋ ಪ್ರಯತ್ನ ಮಾಡ್ತೀವಿ. ಖಂಡಿತ ದೇವರಲ್ಲಿ ಬಂದಾಗ ನಮ್ಮ ಪಕ್ಷ, ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಕ್ಕಂಥ ಸಹಜ ಅಲ್ವಾ. ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಈಗ ನಮ್ಮ ವೆಂಕಟರಾಮೇಗೌಡ, ಸ್ಟಾರ್ ಚಂದ್ರು ಅನ್ನ ನಮ್ಮೆಲ್ಲ ಜಿಲ್ಲೆಯ ಶಾಸಕರು, ಮುಖಂಡರು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸೇರಿ ಮಾಡಿದ್ದೀವಿ. ನಮ್ಮ ಹೈಕಮಾಂಡ್ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್, ಖರ್ಗೆಯವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್, ಸುರ್ಜೇವಾಲರು ಎಲ್ಲರೂ ನಮಗೆ ಮೊದಲನೇ ಹಂತದಲ್ಲೇ ಸೀಟನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ನಾವು 7-8 ತಾಲೂಕಿನಲ್ಲಿ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದೀವಿ. ನಿನ್ನೆ ಕಚೇರಿನೂ ಸಹ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದೀವಿ. ನಮ್ಮ ಅಭ್ಯರ್ಥಿಗೆ ಗೆಲುವಿಗೆ ಆ ಚಲುವರಾಯಣ ಸ್ವಾಮಿನೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀವಿ. ಸ್ನೇಹಿತರು ವೈಯಕ್ತಿಕವಾಗಿ ಸ್ನೇಹಿತರೆ ಅವರೇ, ನನಗೇನು ವೈರಿಗಳಲ್ಲ. ಅವ್ರೇನಾರು ಹೇಳ್ಕೋಬಹುದು. ನಾನು ಯಾವತ್ತೂ ಅವ್ರನ್ನ ವೈರಿ ತರ ನೋಡೂ ಇಲ್ಲ, ವೈರಿಗಳು ಅಂತ ಅಂದೂ ಇಲ್ಲ. ಆದ್ರೆ ಸ್ನೇಹಿತರೆ ಪ್ರತ್ಯೇಕ. ಚುನಾವಣೆ ಬಂದಾಗ ಚುನಾವಣೆ. ಸೊ ನಮ್ಮ ಅಭ್ಯರ್ಥಿನ ಗೆಲುವಿಗೆ ದುಡಿತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಫಲಿತಾಂಶ ಕೊಡ್ತಕ್ಕಂಥವ್ರು ನಾವ್ಯಾರೋ 10 ಜನ ಸೇರಿ ಫಲಿತಾಂಶ ಕೊಡ್ಲಿಕ್ಕಾಗಲ್ಲ. ಇಲ್ಲಿ 17 ಲಕ್ಷದ ಮತದಾರಿದ್ದಾರೆ 8 ಕ್ಷೇತ್ರದಲ್ಲಿ. ಅವರ ತೀರ್ಮಾನನೇ ಅಂತಿಮ ತೀರ್ಮಾನ. ನೋಡಿದ್ರಲ್ಲ ನೀವು, ಸುಮಲತಾ ಅವ್ರು ನಿಂತ್ಕೊಂಡಾಗ ನಾವು ಗೆಲ್ಸಕ್ಕಾಯ್ತಾ ಅಥವಾ ಇನ್ನೊಬ್ರು ಗೆಲ್ಸಕ್ಕಾಯ್ತಾ? ಯಾರೋ ಸೋಲ್ಸಕ್ಕಾಯ್ತಾ? ಯಾರು ಗೆಲ್ಸಕ್ಕಾಗಲ್ಲ. ಅವ್ರ ಹಣೆ ಬರ, ದೇವರ ಆಶೀರ್ವಾದ. ಸೊ ಜನರ ಕೃಪೆ ಇರಬೇಕು. ಜನರು ಈ ಸಾರಿ ನಮ್ಮ ಪರವಾಗಿದ್ದಾರೆ. ಕಾರಣ ಕಳೆದ 10 ತಿಂಗಳು ನಾವು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಗ್ಯಾರಂಟಿ ಇರ್ಬೋದು, ಅಭಿವೃದ್ಧಿ ಕೆಲಸ ಇರ್ಬೋದು, ಮತ್ತು ನಾವು ಜನ ಜೊತೆ ಸಂಪರ್ಕ. ನಮ್ಮ ಜಿಲ್ಲೆಯಲ್ಲಿ ನಾವೇನು 7 ಜನ ಶಾಸಕರಿದ್ದೀವಿ. 7 ಜನನು ಬಹುಶಃ ಮಂಡ್ಯ ಅಲ್ಲ, ಕೆ ಆರ್ ನಗರದಲ್ಲಿ ಸೇರಿ ಲೋಕಸಭಾ ಕ್ಷೇತ್ರದಲ್ಲಿ 8 ಕ್ಷೇತ್ರದಲ್ಲಿ 7 ಜನ ಶಾಸಕರಿದ್ದೀವಿ. ಈಗ 3 ಜನ ವಿಧಾನ ಪರಿಷತ್ ಇದ್ದೀವಿ. ಎಲ್ಲರೂ ನಿರಂತರವಾಗಿ ಜನರ ಮಧ್ಯದಲ್ಲಿದ್ದೀವಿ, ಜನರ ಜೊತೆ ಸಂಪರ್ಕದಲ್ಲಿದ್ದೀವಿ. ಕಳೆದ 5 ವರ್ಷದಿಂದ ಚಲುವರಾಯ ಸ್ವಾಮಿ ಮಾಡಿರ್ತಕ್ಕಂಥ ಸ್ಟ್ರಾಟಜಿಗಳು ಒಂದು ಫೇಲ್ ಆಗಿಲ್ಲ. ಈ ಬಾರಿ ಸ್ಟ್ರಾಟಜಿ ಹೇಗಿರುತ್ತೆ? ನಾನೆಲ್ಲ ಬಾರನ ಆ ದೇವರ ಮೇಲೆ, ರಂಗನಾಥ, ಚಲುವರಾಯಣ ಸ್ವಾಮಿ ಎಲ್ಲ ಒಂದೇ, ಆ ಶಿವ ಅವ್ರ ಮೇಲೆ ಅರ್ಪಿಸಿದೀವಿ. ಅವರಿಂದ ನಾವು ಕೇಳ್ಕೊಂಡಿದ್ದೀವಿ. ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಜನನೂ ಅಷ್ಟೇ. ಬಹುಶಃ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮೆಲ್ರಿಗೂ. ಅವಕಾಶನ ಈಗ 10 ತಿಂಗಳು ನಾವು ಮಾಡಿದ್ದೀವಿ. ಇನ್ನು 4 ವರ್ಷ 2 ತಿಂಗಳು ಇದೆ.
ಸೊ ನಮ್ಗೆ ಈ ಅವಕಾಶ ಪೂರ್ತಿ ಕೊಡ್ಲಿ. ನಾವು ಈ ಅವಕಾಶದಲ್ಲಿ ಫೇಲ್ ಆದಾಗ ಮುಂದೆ ನಾವು ಪನಿಷ್ಮೆಂಟ್ ಕೊಟ್ಟು ಅದನ್ನು ತಗೋತೀವಿ. ಅರ್ಧಂಬರ್ಧಂ ಕೊಟ್ಟಾಗ ಈ ಜಿಲ್ಲೆಯ ಅಭಿವೃದ್ಧಿಗೆ ತಗೊಂಡೋಗ್ಲಿಕ್ಕೆ ಆಗಲ್ಲ. ಪೂರ್ಣ ಪ್ರಮಾಣದಲ್ಲಿ ನನಗೆ ಮತ್ತು ನನ್ನ ಸ್ನೇಹಿತರ ಜೊತೆನಲ್ಲಿ ನಮ್ಮ ಸರ್ಕಾರಕ್ಕೆ ಶಕ್ತಿ ಕೊಟ್ಟಾಗ ಇನ್ನು ಉಳಿದಿರ್ತಕ್ಕಂಥ 4 ವರ್ಷ 2 ತಿಂಗಳಲ್ಲಿ ನಾವು ಸಕ್ರಿಯವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಸ್ಪಂದಿಸ್ತೀವಿ. ಅದೇನಾದ್ರು ನಾವು ವ್ಯತ್ಯಾಸ ಆದರೂ, ನಾನಿರ್ಬೋದು, ನಮ್ಮ ಶಾಸಕರಿರ್ಬೋದು, ಸರ್ಕಾರದ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ನಾವು ವ್ಯತ್ಯಾಸ ಆಗಿ ಅಭಿವೃದ್ಧಿಗೆ ಜನರ ಎಕ್ಸ್ಪೆಕ್ಟೇಷನ್ ತರ ಮಾಡದಲೆ, ಜನರ ಸಮಸ್ಯೆಗೆ ಸ್ಪಂದಿಸ್ತಲೇ, ಜನರ ದಿನನಿತ್ಯ ಆಡಳಿತದ ಬಗ್ಗೆ ಏನಾದ್ರು ಲೋಪದೋಷಗಳು ಕಂಡಲ್ಲಿ ಮುಂದೆ 4 ವರ್ಷಕ್ಕೆ ನಮಗೆ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಜನರ ಕೈಯಲ್ಲೇ ಹೋಗ್ತೀವಿ, ಜನರ ಮುಂದೆನೇ ಹೋಗ್ತೀವಿ. ಅವಾಗ ಕೊಟ್ರೆ ನಾವು ಸ್ವೀಕಾರ ಮಾಡ್ತೀವಿ. ಇವಾಗ ನಮ್ಗೆ ಅರ್ಧಂಬರ್ಧಂ ಶಕ್ತಿ ಕೊಟ್ರೆ ನಾವು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ದೇವರಲ್ಲಿ ಜನರಲ್ಲಿ ಬೇಡ್ಬೇಕು. ಅವ್ರ ಪ್ರಯತ್ನ ಅವ್ರು ಮಾಡ್ಲಿ, ಅವ್ರ ಪ್ರಯತ್ನ ಮಾಡೋದು ತಪ್ಪು ಅಂತ ಹೇಳಲ್ಲ. ನಾವು 8 ಕ್ಷೇತ್ರ ಸೋತಾಗ ಲೋಕಸಭಾ ಕ್ಷೇತ್ರದಲ್ಲಿ ನಾವ್ ಯಾವ ರೀತಿ ಅವರಿಂದ ಜನರ ಆಶೀರ್ವಾದ ಕೇಳಿ ಹೋರಾಟ ಮಾಡೋದು ಹಂಗೇನೆ ಹೇಳಿ ಅವರು ಮಾಡ್ತೀವಿ. ಗೆಲುವಿನ ನಾಗಲೋಟ ಮುಂದುವರಿಯುತ್ತಾ ಈಗ ಖಂಡಿತ ಗೆಲ್ತೀವಿ, ಒಳ್ಳೇದಾಗುತ್ತೆ. ಅವ್ರಿಗೂ ಕುಮಾರಸ್ವಾಮಿಯವರ ಆರೋಗ್ಯ ಚೆನ್ನಾಗಿರ್ಲಿ. ನಾನು ಸಹ ಚಲುವರಾಯಸ್ವಾಮಿ ಸನ್ನಿಧಿಲಿ ಕೇಳಿದೀರಾ, ಅವ್ರಿಗೆ ಬೇಗ ರಿಕವರಿ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.